ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಓಟ್ಸ್ ಉಪ್ಮಾ. ಈ ಓಟ್ಸ್ ಉಪ್ಮಾನ ಉದುದ್ರಾಗಿ ಹೆಲ್ದಿಯಾಗಿ ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಟೇಸ್ಟಿಯಾಗಿ ರೆಡಿ ಮಾಡಿಬಿಡಬಹುದು. ಈ ಉಪ್ಮಾ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಉಪ್ಮಾ ಮಾಡೋದಕ್ಕೆ, ಅದೇ ಓಟ್ಸ್ ಉಪ್ಮಾ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಓಟ್ಸನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಒಂದು 3 ರಿಂದ 4 ನಿಮಿಷ ಆಗುತ್ತೆ ಹುರಿಯೋದಕ್ಕೆ. ಸ್ವಲ್ಪ ಕ್ರಿಸ್ಪಿ ಆಗಬೇಕು ನೋಡಿ, ಈ ಥರ ಮುಟ್ಟಿದಾಗ ಒಂದು ಸ್ವಲ್ಪ ಕ್ರಿಸ್ಪ್ನೆಸ್ ಇರಬೇಕು ಅಷ್ಟೇ. ಅಲ್ಲಿವರೆಗೆ ನಾವು ಇದನ್ನ ಹುರ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಹುರಿದಿರೋ ಅಂಥ ಓಟ್ಸನ್ನು ಒಂದು ತಟ್ಟೆಗೆ ಹಾಕಿಟ್ಕೊಳ್ಳೋಣ. ನೋಡಿ, ನಾನು ತೊಗೊಂಡಿರೋದು ಇಲ್ಲಿ ಕ್ವಾಕರ್ ಓಟ್ಸು. ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಅಗಲ ಇರುತ್ತೆ. ಸಫಲ ಓಟ್ಸೆಲ್ಲ ಸ್ವಲ್ಪ ಸಣ್ಣ ಇರುತ್ತೆ. ನೀವು ನೋಡಿಬಿಟ್ಟು ನಿಮಗೆ ಟೆಕ್ಸ್ಚರ್ ಯಾವ ಟೆಕ್ಸ್ಚರ್ ಇಷ್ಟನೋ ಆ ರೀತಿ ಓಟ್ಸನ್ನು ನೀವು ಪರ್ಚೇಸ್ ಮಾಡಿ. ಈಗ ಅದೇ ಪಾತ್ರೆಯಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ಇಲ್ಲಿ 1/2 ಸ್ಪೂನು ಸಾಸಿವೆ ಸೇರಿಸ್ತಾ ಇದ್ದೀನಿ. ನೋಡಿ, ಸಾಸಿವೆ ಚಟಪಟ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ. ಮಾಮೂಲಿ ಒಗ್ಗರಣೆ ಕೊಡ್ತೀವಲ್ಲ ಆ ರೀತಿ. ತುಂಬಾ ಹೆಲ್ದಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಈ ಉಪ್ಮಾ. ಜೊತೆಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಗೋಡಂಬಿ ಬೀಜ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ 1 ಸ್ಪೂನಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿದ್ದೀನಿ. ನೋಡಿ, ಫಾಸ್ಟಾಗಿ ಓಟ್ಸ್ ಉಪ್ಮಾನ ರೆಡಿ ಮಾಡಬಹುದು. ಹಾಗೆಯೇ ಖಾರಕ್ಕೆ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು 1 ಇಂಚು ಶುಂಠಿನ ತುರ್ಕೊಂಡು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸಹ ಸೇರಿಸ್ಬೋದು, ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಸೇರಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ ಉಪ್ಮಾಗೆ, ಈ ಓಟ್ಸ್ ಉಪ್ಮಾಗೆ ಶುಂಠಿ ಸೇರಿಸಿದ್ರೆ. ಇದೆಲ್ಲ ಬಾಡಿದೆ ಅಂತಂದಮೇಲೆ ನಾನೀಗ 1 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈ ಸ್ಟೇಜಲ್ಲೇ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಒಂದು ಈರುಳ್ಳಿ ಬೇಗ ಬಾಡುತ್ತೆ, ಹಾಗೆಯೇ ಈರುಳ್ಳಿಗೆ ಸ್ವಲ್ಪ ಉಪ್ಪಿನ ಫ್ಲೇವರು ಸಿಗುತ್ತೆ. ನಾವು ಉಪ್ಮಾ ತಿನ್ನಬೇಕಾದ್ರೆ ಈರುಳ್ಳಿ ಬಾಯಿಗೆ ಸಿಕ್ಕಿದಾಗ ಅದು ಸ್ವಲ್ಪ ಉಪ್ಪು ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಈ ಸ್ಟೇಜಲ್ಲಿ ಉಪ್ಪು ಹಾಕೊಳ್ಳೋದು ಒಳ್ಳೆಯದು. ಈಗ ಎಲ್ಲ ಬಾಡಿದೆ ಅಂದಮೇಲೆ ನೋಡಿ, ನಾನಿಲ್ಲಿ 1 ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಎಷ್ಟು ಓಟ್ಸ್ ಹಾಕಿದ್ರೋ ಅಷ್ಟೇ ನೀರನ್ನ ಸೇರಿಸಬಹುದು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೋಬೋದು, ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಯೂಶಲಿ 1:1 ನೀರು ಕರೆಕ್ಟಾಗಿರುತ್ತೆ. ಇಲ್ಲಿ ನೋಡಿ, 1 ಕಪ್ಪಿನಷ್ಟು ತರಕಾರಿನ ಬೇಯಿಸಿಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಬಟಾಣಿ ಎಲ್ಲನೂ ಕುಕ್ಕರ್ನಲ್ಲೇ ಮುಂಚೆನೇ ಬೇಯಿಸಿಟ್ಬಿಟ್ಟು ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿನ ಸೇರಿಸಬಹುದು. ಅಕಸ್ಮಾತು ನಿಮಗೆ ಮುಂಚೆನೇ ಬೇಯಿಸ್ಕೊಂಡು ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಈ ಸ್ಟೇಜಲ್ಲಿ ತರಕಾರಿ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಬಿಟ್ಟು ತರಕಾರಿನ ಈ ಸ್ಟೇಜಲ್ಲಿ ಬೇಯಿಸ್ಬಹುದು. ನನಗೆ ಮುಂಚೆನೇ ಬೇಯಿಸಿಟ್ಬಿಟ್ರೆ ಅದು ಈಸಿ ಅಂತ ಅನಿಸುತ್ತೆ. ಹಾಗಾಗಿ ನಾನು ಅನ್ನಕ್ಕೆ, ಸಾರಿಗೆ, ಬೇಳೆ ಎಲ್ಲ ಕುಕ್ಕರ್ ಇಡಬೇಕಾದ್ರೆ ಅದ್ರ ಜೊತೆ ತರಕಾರಿನೂ ಸಹ ನಾನಿಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಅದನ್ನು ನಾನಿಲ್ಲಿ ಸೇರಿಸ್ತೀನಿ. ಎಲ್ಲ ಕುದಿ ಬಂದಿದೆ ಅಂದಾಗ ನಾವು ಹುರಿದಿಟ್ಕೊಂಡಂತಹ ಓಟ್ಸನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದು ನೈಸಾಗಿ ಒಂದು ಮಿಕ್ಸ್ ಕೊಡಿ. ಎಲ್ಲ ಮಿಕ್ಸ್ ಆಗಬೇಕು, ತರಕಾರಿ, ನೀರು, ಓಟ್ಸ್ ಎಲ್ಲ ಮಿಕ್ಸ್ ಆಗಬೇಕು. ಓಟ್ಸನ್ನು ನಾವು ಆವಾಗಲೇ ಹುರಿದಿರೋದ್ರಿಂದ ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲೆವೆಲ್ ಮಾಡಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು ನಾವು ಒಂದು 5 ನಿಮಿಷ ಬೇಯಿಸಬೇಕಾಗುತ್ತೆ. ಈ ಥರ ಲೆವೆಲ್ ಮಾಡಿದರೆ ಒಳಗಡೆ ಹೀಟ್ ಟ್ರೀಟ್ ಏನಾಗುತ್ತೆ ನೋಡಿ, ಹಾಗಾಗಿ ಓಟ್ಸ್ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಈಗ ನೋಡಿ, ಮುಚ್ಚಿಟ್ಬಿಟ್ಟು 5 ನಿಮಿಷ ಬೇಯಿಸಬೇಕು ಲೋ ಫ್ಲೇಮಲ್ಲಿ. 5 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ಇದು ಓಟ್ಸ್ ಉಪ್ಮಾ ಸೂಪರಾಗಿರುತ್ತೆ, ಟೇಸ್ಟು ಉದುದ್ರಾಗಿರುತ್ತೆ. ನೋಡಿ, ಮಾಮೂಲಿ ರವೆಯಲ್ಲಿ ಉಪ್ಪಿಟ್ಟು ಮಾಡ್ತೀವಿ ನೋಡಿ, ಆ ರೀತಿ ಉದುದ್ರಾಗಿ ಚೆನ್ನಾಗಿ ಬರುತ್ತೆ. ಜೊತೆಗೆ ನಾನಿಲ್ಲಿ 1-2 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಇದು ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸ್ಬಿಟ್ಟು ಒಂದು ನೈಸಾಗಿ ಮಿಕ್ಸ್ ಮಾಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಓಟ್ಸು ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬಾ ಒಳ್ಳೆಯದು. ಅಂಥವರು ಈ ರೀತಿ ಉಪ್ಮಾ ಮಾಡ್ಕೊಂಡು ತಿಂದರೆ ಒಂಥರ ವೆರೈಟಿಯಾಗಿ ಚೆನ್ನಾಗಿರುತ್ತೆ. ಡಯಾಬಿಟಿಕ್ ಪೇಷಂಟ್ಸ್ ಏನೋ ನಾರ್ಮಲ್ ಆಗಿರೋರು ಇದನ್ನು ಟಿಫನ್ ವೆರೈಟಿ ಮಾಡಬಹುದು, ಸ್ನ್ಯಾಕ್ಸಿಗೆ ಮಾಡಬಹುದು, ನೈಟ್ ಡಿನ್ನರ್ಗೂ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ತರಕಾರಿ ಸೇರಿಸಿರೋದ್ರಿಂದ ಇನ್ನೂ ಜಾಸ್ತಿ ನ್ಯೂಟ್ರಿಷನ್ ನಾವು ಇಲ್ಲಿ ಸೇರಿಸಬಹುದು. ಇದೆಲ್ಲ ರೆಡಿ ಆದಮೇಲೆ ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ನಾನು ಸೇರಿಸ್ತಾ ಇದ್ದೀನಿ. ಲಾಸ್ಟಿಗೆ ಫ್ಲೇಮ್ ಆಫ್ ಆಗಿದೆ. ಉದುದ್ರಾಗಿ ಓಟ್ಸ್ ಉಪ್ಮಾ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ, ಡಿಫ್ರೆಂಟಾಗಿ, ಹೆಲ್ದಿಯಾಗಿ ನಾವು
ಉಪ್ಮಾನ ಕ್ವಿಕ್ಕಾಗಿ ರೆಡಿ ಮಾಡಿಬಿಡ್ಬೋದು. ಜಸ್ಟ್ 10 ಮಿನಿಟ್ಸಲ್ಲಿ ಉಪ್ಮಾನ ರೆಡಿ ಮಾಡಿಬಿಡ್ಬೋದು. ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಏನೂ ಚಟ್ನಿ ಬೇಡ, ಹಾಗೆ ಸಿಂಪಲಾಗಿ ತಿನ್ಬೋದು. ಯಾಕೆಂದರೆ ಖಾರ, ಉಪ್ಪು, ಹುಳಿ ಎಲ್ಲ ಸೇರೋದ್ರಿಂದ ಇದು ಸೈಡ್ಗೂ ಏನು ಬೇಡ, ಸೂಪರಾಗಿರೋ ಟೇಸ್ಟಿಯಾಗಿರೋ ಓಟ್ಸ್ ಉಪ್ಮಾ ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಆ ಬಟನ್ ಟಚ್ ಮಾಡಿದರೆ ಎಲ್ಲಕ್ಕಿಂತ ಮುಂಚೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಈ ವಿಡಿಯೋನ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು.